ಆವಾಗ ಸಿನಿಮಾ ಎಲ್ಲ ಇದರಲ್ಲೇ ತೆಗಿತಿದ್ರು. ಹಿಂದ್ಗಡೆ ನೀರು ಬಾಯ್ಲ್ ಮಾಡಿ ಹೀರೋ ಎಲ್ಲ ಓಡಿಸ್ತಿದ್ರು. ದೇವಸ್ಥಾನ ಹತ್ರ ರೀಚ್ ಆದ್ವಿ. ಧರ್ಮಸ್ಥಳ ಗಾರ್ಡನ್ ಇದೆ. ಗಾರ್ಡನ್ ಒಳಗೆ ಬಂದ್ರು, ಮಸ್ತ್ ಅದೇ ನೋಡಿದೆ. ರಾಧಾಕೃಷ್ಣ ಒಳ್ಳೆ ಪಾರ್ಕು. ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಾಗ ಯಾವಾಗೂ ಇಲ್ಲಿ ಬರಲಿಲ್ಲಾಗಿತ್ತು. ಏನಂತ ಶಾರ್ಕ್ ಅದೇನ, ದೊಡ್ಡ ಮೀನದೇಪ್ಪ. ಓ ಇದೆ ಶಿಕ್ಷು ಇಲ್ಲಿ ಹುಡುಮ, ಇಲ್ಲಿ ದೊಡ್ಡ ದೊಡ್ಡ ಮೀನದೆ. ಇದ್ರ ಒಳಗಡೆ ಮಸ್ತ್ ಮಸ್ತ್ ಮೀನದೆ. ಅದು ಮೀನೇ, ಅದು ಮೀನೇ ಮನಿ ಕಡದ. ಅದು ಮಸ್ತ್ ಮಸ್ತ್ ಮೀನದೆ. ಏನೇ ಅಲ್ಲಿ ಹೋಗುವ. ಇಲ್ಲಿ ಮುಂದೊಂದು ಸಣ್ಣದೊಂದು ದೇವಸ್ಥಾನ ತರ ಅದು. ದೇವಸ್ಥಾನೇ ಈ ಫೈನಲ್ ಆಗಿ ಎಲ್ಲ ನೋಡಾಯ್ತು. ತಿಂಡಿ ತಿನ್ನಕ್ಕೆ ಹೋಗುವ, ಯಾಕಂದ್ರೆ ಹಸು ಆಗ್ತದೆ ಜಾಸ್ತಿ. ಈ ಸರ್ವ್ ಮಾಡೋ ಕೆಲಸ ಸಿಕ್ತು ಹೋಟೆಲಲ್ಲಿ ನಂಗೆ. ನಮ್ಮ ಜನಕ್ಕೆ ಮತ್ತೆ ಯಾರಿಗೋಲ್ಲ. ಇಲ್ಲೇ ಇಡು, ಏನಾದ್ರು ಹೊತ್ತಾಕ. ಪುರಿ ಬಾಜಿ ಚಟ್ನಿ. ವಿಡಿಯೋ ನಮ್ಮದು ವ್ಲಾಗು ನಮಗೆ ನೋಡಿ. ಹೊರಗಡೆ ಎಲ್ಲ ಜಾಸ್ತಿ ಜನ ಮಲಗಿಬಿಟ್ಟಾರೆ. ಅಲ್ಲಿ ರೂಮ್ ಇಲ್ಲದೆ ಎಲ್ಲೆಲ್ಲ ಮಲಗರದೆ. ಚಾಪೆ ಕೊಡ್ತಾರಾ? ಅಲ್ಲೇ ಕೊಡ್ತೇನೆ ಅಂತ ಹೇಳಿದ್ರು. ಅಲ್ಲಿಂದ ಸೀದಾ ಊಟಕ್ಕೆ ಬಂದರು. ಊಟಕ್ಕೆ ಇಷ್ಟು ಐಟಮ್ ಇತ್ತು. ಗಂಗೋತ್ರಿ ಲಾಡ್ಜ್ 220ಕ್ಕೆ ನಾವು 6 ಜನ ಉಳ್ತಾರೆ. ಕಡಿಮೆ ರೇಟ್ ಸಿಗ್ತದೆ ಹೇಳ್ಬೇಕಂದ್ರೆ. ಊಟ ಆದಮೇಲೆ ಸೀದಾ ರೂಮಿಗೆ ಬಂದರು. ನಾನು ಮಲ್ಕೊಂಡ್ರೆ ಬಾಕಿ. ಗುಡ್ ನೈಟ್, ಟಾಟಾ, ಬಾಯ್ ಬಾಯ್, ಬೆಳಿಗ್ಗೆ ಸಿಗೋಣ. ಈಗ 5 ಗಂಟೆ ಆಗದೆ. ಈ ಚಳಿಲಿ ನಾನು ಸ್ನಾನಕ್ಕೆ ಹೋಗ್ತಿದ್ದೆ. ನಿಂತ್ಕೊಂಡೆಲ್ಲ ಆಯಿತು, ರೆಡಿನೂ ಆಯಿತು. ಐತೆಂತದೆ ಫೈನಲಿ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಬಾರಿ ಪಂಚಿ ಹುಟ್ಟಿದೆ, ಒಂಥರ ಆಗ್ತದೆ. ಎಲ್ಲಿ ಕೊಳಚಿ ಬೀಳ್ತದೆಯೋ ಏನೋ ಏನೋ ಅನ್ನೋ ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಜೈಲಲ್ಲಿ ಕೂಡ ಕಿಟ್ಟಂಗೆ ಅನಿಸ್ತದೆ. ಇದೆ ಸುತ್ತಲೂ ಇದೆ ಬ್ಯಾರಿಯರ್. ಒಂದೆರಡು ಜನ ಬ್ಯಾರಿಯರ್ ಹಾರೋದ್ರು. ಹಣಕಾಯಿ ಸಾಮಾನು ತಗೊಳೋದಿಲ್ಲೇ ಇದೆ. ಎಲ್ಲ ಸಾಲ ಕುಂತಾರೆ ಇದೆ. ಜನ ಬರ್ತೇ ಅವ್ರೆ ಅಲ್ಲಿ. ಹಾಲ್ ಬಿಟ್ರು, ಹೋಗೋ ಬನ್ನಿ ಹೋಗೋ ಬನ್ನಿ, ಹಾಲ್ ಬಿಟ್ರು ಮಾತ್ರ. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದೆ. ಎಲ್ಲೋದ್ರೇನು ಇವರೆಲ್ಲವ? ಎಲ್ಲೋದ್ರಪ್ಪ? ಇದೆ ಇಲ್ಲ ಅವ್ರೆ. ಈಗ ನಮ್ಮ ತಮ್ಮನ ಕಿವಿ ಸುರುಕ್ ಬಂದಿದ್ರು. ಅಕ್ಕಿ ಕಾಯಿ ಎಲ್ಲ ಬೇಕಂತೆ. ತಗೊಬಂದ್ರು. ಕಿವಿ ಸುರಿತಾವ್ರಿ. ಈಗ ಒಂದು ಪ್ಲೇಸು ನೋಡೋದು ಸರಿಯಾಗಿ ಆಗ್ತಿಲ್ಲ. ಬಂದದ್ದೇ ಮಳೆ, ಬಂದದ್ದೇ ಮಳೆ. ಎಲ್ಲ ಓಡ್ಬರ್ತಾವ್ರೆ ಮಳೆಗೆ. ಸ್ವಲ್ಪ ಮಳೆ ಹೊಳವಾಯ್ತು. ನಾ ಇಡೀ ಧರ್ಮಸ್ಥಳ ಪೇಟೆಯಲ್ಲಿ ಮುಂಡ ಆ ಕಡೆ ತಿರ್ತೆ. ಬರ ಹೋಗುವ. ಹಳೆ ಕಾಲದ ರೈಲು. ಈಗೆಲ್ಲ ಕರೆಂಟಲ್ ರೈಲು, ಡೀಸೆಲ್ ರೈಲು ಓಡ್ತದೆ. ಆದರೆ ಮೊದಲ ಕಾಲದಲ್ಲಿ ಹಿಂದ್ಗಡೆ ನೀರು ಬಾಯ್ಲ್ ಮಾಡಿ ಈ ರೈಲನ್ನು ಓಡಿಸ್ತಿದ್ರು. ನೇತ್ರಾವತಿ ಇದರ ಹೆಸರು. ರೈಲ್ ಬಗ್ಗೆ ಮಾಹಿತಿ ಇಲ್ಲೇ ಅದೇ, ಓದೋದಾದ್ರೆ ಓದಿ. ಸೌತ್ ಈಸ್ಟರ್ನ್ ರೈಲ್ವೆ ಅವರು ಕಾಣಿಕೆಯಾಗಿ ಕೊಟ್ಟಿರುವ 1925 ಇಸವಿಯ ರೈಲ್ವೆ ಇಂಜಿನ್. ಈಗ ಟ್ರೈನ್ ನೋಡಾಯ್ತು. ದೇವಸ್ಥಾನ ಹತ್ತಿರ ಮ್ಯೂಸಿಯಂ ನೋಡಕ್ ಹೋಗ್ತಾವ್ರೆ. ನಾವೀಗ ಮ್ಯೂಸಿಯಂ ಹತ್ರ ಇದ್ವಿ. ಒಳಗೆ ಹೋಗಿ ನೋಡುವ. ಹಳೆ ವಸ್ತು ಎಲ್ಲ ಇಲ್ಲೇ ಅದೇ. ಟಿಕೆಟ್ ಬೇಡ, ಟಿಕೆಟ್ ತಗ. ತಗ. ಸ್ಟಾರ್ಟಿಂಗ್ನಲ್ಲೇ ಬ್ರ್ಯಾಂಡೆಡ್ ಕಾರ್ ಇತ್ತು. ಮೂರಿಸಾ ಮೈನರ್ ಅಂತೆ. ಅವನ್ ಫೋಟೋ ತೆಗಿಯ. ಫೋಟೋನೆಲ್ಲ ತೆಗೆದಾದ್ಮೇಲೆ ಸೀದಾ ಒಳಗೆ ಹೋದ್ರು. ಒಳಗೆ ಹೋಗುವ, ಜಾಸ್ತಿ ಸೌಂಡ್ ಮಾಡೋಂಗಿಲ್ಲ. ವೀರೇಂದ್ರ ಹೆಗ್ಡೆ ಅನ್ನೋ ಹಾಗೆ ಈ ಬಾಂಬೆ ಇತ್ತು. ಕೆಸೆಟ್ ಬೇಡ, ಬ್ಯಾಟ್ರಿ ಬೇಡ, ಕರೆಂಟ್ ಬೇಡ. ನೋಡಿ ಗ್ರಾಮಫೋನ್ ನೋಡಿ. ಮೊದಲು ಮ್ಯೂಸಿಕ್ ಕೇಳೋಕೆ ಯಾವುದನ್ನು ಬಳಸ್ತಿದ್ರು ನೋಡಿ. ತಿರ್ಸಿದ್ರೆ ಇಲ್ಲಿ ಹಾಡು ಬರ್ತಿತ್ತು. ಟಚ್ ಮಾಡಬೇಡಿ ಅಂತ ಕೂಡ.
ಇಲ್ಲಿ ಬೇರೆ ಬೇರೆ ನಾಗರಿಕತೆಯ ಕಲ್ಲು ಆಯುಧಗಳೆಲ್ಲ ಇದೆ. ವಿಗ್ರಹಗಳನ್ನು ನೋಡುವ ಈ ಕಡೆ ಅದು ತಿಮಿಂಗಲಗಳ ಬೆನ್ನೆಲುಬು ನೋಡಿ. ಆವಾಗ ಸಿನಿಮಾ ಎಲ್ಲ ಇದರಲ್ಲೇ ತೆಗಿತಿದ್ರು. ಇದೇ ಆ ಮಿಷಿನ್ ನೋಡಿದೆ. ಮೊದಲೆಲ್ಲ ಹಾಗೆ ತೆಗ್ದಿದ್ರು. ಇಲ್ಲಿಂದ ಅಲ್ಲಿ ಪ್ರೊಜೆಕ್ಟ್ ಆಗ್ತದೆ ನೋಡಿ. ಅಲ್ಲಿ ಇದೆ ಇಲ್ಲೂ ಅದೇ ಮೊದಲಿನ ಕ್ಯಾಮ್ರಾ. ಇದರಿಂದನೇ ಫೋಟೋ ತೆಗಿತಿದ್ರು. ಇದು ನಮ್ಮ ಅಜ್ಜ ಸರ್ಕಾರದ ರೇಡಿಯೋಗಳು ಇದೆಲ್ಲವ. ಇದು ಪೆಡಲ್ ಪಾರ್ಕ್ ತಂತಿವಾದ್ಯ ಅಂತೆ. ಇದು ಪಿಯಾನೋ ಇದೆ, ಅದೇ ಇದೆ ಇಲ್ಲೂ ಅದೇ. ಇವಾಗ ಭಜನೆ ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ನಮ್ಮ ಅಣ್ಣಗೆ ತರಲಿ ಅದು ಮಜೆ ತಂದಿದ್ದೇನೆ. ಅನ್ಬಾಕ್ಸಿಂಗ್ ಮಜೆ ಚಲೋ ಅದೇನ ಅವ್ನು ಕೂಡ ಖಾರ. ಅಯ್ಯೋ, ಫೈನಲಿ ನಮ್ಮ ಟ್ರೈನ್ ಬಂತು. ಈಗ ಮನೆ ಹೋಗ್ತಿದ್ವಿ. ಸೀಟೇ ಇಲ್ಲ, ಎಲ್ಲ ಫುಲ್ ಆಗುತ್ತೆ. ನಮಗೆ ಈ ಭಾಗದಲ್ಲಿ ಗತಿ ಮುಂಡೆ ಹೊಟ್ಟೆ ಇಲ್ಲೇ ಕುಂತ್ಬಿಡು. ಬರ ಕೂಗೋಣ. ತಗೊಂಡೆ ಕಡೆಗೂ ಕುಮಟಕ್ಕೆ ಬಂದು ಮುಟ್ಟಿದ್ರು. ಆಯಿತು, ಮನೆ ಹತ್ರ ಬಂದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು. ಬಾಯ್ ಬಾಯ್.